ಆ ಜಿಂಗ ಲಕ 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 ಎಲ್ಲ ಏನು ಮಾಡ್ತಿದ್ದೀರಾ? ಬರ್ರ 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 ಸುಮ್ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಜೆಪ್ಟೋ ಆ್ಯಪಲ್ಲಿ ಯಾವ ಥರ ಅರ್ನ್ ಮಾಡೋದು, ಯಾವ ಥರ ಆರ್ಡ್ರನ್ನ ಡೆಲಿವರಿ ಕೊಡಬೇಕು, ಆರ್ಡ್ರಿಗೆ ಇನ್ಸೆಂಟಿವ್ ಎಷ್ಟು ಬರುತ್ತೆ, ಆರ್ಡ್ರ್ ಪೇ ಎಷ್ಟಿರುತ್ತೆ, ಇದೆಲ್ಲ ತಿಳಿಸ್ಕೊಡ್ತೀನಿ. ಈಗ ಜೆಪ್ಟೋ ಸ್ಟೋರ್ಗೆ ಹೋಗ್ತಾ ಇದ್ದೀನಿ, ಬನ್ನಿ ಹೋಗೋಣ. ಜೆಪ್ಟೋ ಸ್ಟೋರ್ ಹತ್ರ ಬಂದಾಯಿತು. ರೇಡರ್ಸ್ಗಳು ಆರ್ಡರ್ಗೋಸ್ಕರ ಕಾಯ್ತಾ ಇದ್ದಾರೆ ಹೊರಗಡೆ ಎಲ್ಲರೂ. ಜೆಪ್ಟೋ ಆ್ಯಪ್ ಓಪನ್ ಮಾಡಿದ ತಕ್ಷಣ ಚೆಕ್ ಇನ್ ಅಂತೇಳಿ ಒಂದು ಆಪ್ಷನ್ ಇರುತ್ತೆ. ಚೆಕ್ ಇನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಚೆಕ್ ಇನ್ ಆಗಿ. ಅದಾದ ನಂತರ ನಿಮಗೆ ವೇಟಿಂಗ್ ಫಾರ್ ಆರ್ಡರ್ ಅಂತೇಳಿ ತೋರಿಸ್ತಾ ಇದೆಯಲ್ಲ, ಆರ್ಡ್ರ್ ಬಂದ ತಕ್ಷಣ ನಿಮಗೆ ಒಂದು ನೋಟಿಫಿಕೇಷನ್ ಸೌಂಡ್ ಬರುತ್ತೆ. ನೋಡಿ, ಬಂದಿದೆ ಆರ್ಡರ್ ಬಂದಿದೆ. ಆರ್ಡರ್ ಡೀಟೇಲ್ಸ್ ಇಲ್ಲಿರುತ್ತೆ, ಕಸ್ಟಮರ್ ನಂಬರ್ ಇರುತ್ತೆ, ಐಟಮ್ ಏನು ಅದೆಲ್ಲ ತೋರಿಸುತ್ತೆ ನಿಮಗೆ. ಸ್ಟೋರಲ್ಲಿ ಐಟಮ್ ತಗೊಂಡ ನಂತರ ಕಸ್ಟಮರ್ ಲೊಕೇಶನ್ ಇರುತ್ತೆ. ಆ ಲೊಕೇಶನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಕಸ್ಟಮರ್ ಲೊಕೇಶನ್ ಹತ್ರ ರೀಚ್ ಆಗಬೇಕು. ಈ ಬೆಂಗಳೂರಲ್ಲಿ ಟ್ರಾಫಿಕ್ ಹೆವಿ ಆಗಿರುತ್ತೆ. ಇವತ್ತೇನೋ ಕಡಿಮೆನೇ ಇದೆ, ನನ್ನ ಅದೃಷ್ಟ. ಬೇಗ ಹೋಗಿ ಬೇಗನೆ ಬರ್ಬೋದು. ಎಲ್ಲರೂ ನನ್ನ ಸ್ಟೋರಲ್ಲಿ ಸೂಪರ್ ಫಾಸ್ಟ್ ಟ್ರೇಡರ್ ಅಂತಾರೆ. ಜೆಪ್ಟೋದಲ್ಲಿ ಜಾಯ್ನ್ ಆಗಬೇಕಾದ್ರೆ ಜಾಯ್ನಿಂಗ್ ಫೀಸ್ 5,000 ಕಟ್ಟಲೇಬೇಕು. ಶಾಕ್ ಆಯ್ತಾ? ಸುಮ್ಮನೆ ಹಾಗೆ ಕಾಮಿಡಿ ಮಾಡಿದೆ. ನೀವೇನು ಕಟ್ಟೋ ಆಗಿಲ್ಲ, ಎಲ್ಲ ಫ್ರೀ ಫ್ರೀ ಫ್ರೀ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ. ನಿನ್ ಜನ್ಮಕ್ಕೆ ಹೋಗೋ. ಓಕೆ ಫ್ರೆಂಡ್ಸ್, ಈಗ ನಾವು ಲೊಕೇಶನ್ ಹತ್ರ ರೀಚ್ ಆಗಿದ್ದೀವಿ. ಇಲ್ಲಿ ಸೆಕ್ಯೂರಿಟಿ ಇದ್ದಾನೆ. ಇವನ ಹತ್ರ ಎಂಟ್ರಿ ಮಾಡಾದ್ಮೇಲೆ ನಮಗೆ ಒಳಗಡೆ ಕಳಿಸೋದು. ಅಲ್ಲಿವರೆಗೂ ಸೆಕ್ಯೂರಿಟಿಗಳು ಕಳಿಸಲ್ಲ. ಇವನು ಬೇರೆ ಕ್ಯಾಬ್ ಬೋಲ್ ಬಾಯ್, ತೂ ಬೋಲ್ ಬಾಯ್, ಏನೇನೋ ಲ್ಯಾಂಗ್ವೇಜಲ್ಲಿ ಮಾತಾಡ್ತಾವನೆ. ಒಂದು ಅರ್ಥ ಆಗ್ತಾ ಇಲ್ಲ ನನಗೆ. ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದು? ಒನ್ಸ್ ನಾವು ಕಸ್ಟಮರ್ ಲೊಕೇಶನ್ ಹತ್ರ ರೀಚ್ ಆದ ತಕ್ಷಣ ಇಲ್ಲಿ ಕೆಳಗಡೆ ಮಾರ್ಕ್ ಕವರ್ಡ್ ಅಂತೇಳಿ ಒಂದು ಆಪ್ಷನ್ ತೋರಿಸುತ್ತೆ. ಆ ಮಾರ್ಕ್ ಕವರ್ಡ್ ಮೇಲೆ ನಾವು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಾದ್ಮೇಲೆ ಕಸ್ಟಮರ್ ನಂಬರ್ ಇರುತ್ತೆ, ಕಸ್ಟಮರ್ ನೇಮು, ಟೇಕ್ ಫೋಟೋ ಆಫ್ ಥೀಮ್ಸ್ ಅಂತಿದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಐಟಮ್ನ ಫೋಟೋ ಹೊಡಿಬೇಕು. ಅದಾದ ತಕ್ಷಣ ಕಸ್ಟಮರ್ಗೆ ನೀವು ಕಾಲ್ ಮಾಡಬೇಕಂದ್ರೆ ಕಾಲು ಮಾಡ್ಬೋದು. ಇದರಲ್ಲೇ ಕಾಲ್ ಆಪ್ಷನ್ ಎಲ್ಲ ಇರುತ್ತೆ. ನಿಮಗೆ ಯಾವುದೇ ಥರದ ತೊಂದರೆನೂ ಆಗಲ್ಲ. ಕಾಲ್ ಮಾಡಾದ್ಮೇಲೆ ಫೋಟೋಸ್ನ ಐಟಮ್ ಎಲ್ಲ ಕಾಣೋ ಥರ ಫೋಟೋ ಹಿಡಿಬೇಕು. ಅದಾದಮೇಲೆ ಸಬ್ಮಿಟ್ ಕೊಡಬೇಕು. ಕಸ್ಟಮರ್ಗೆ ಒನ್ಸ್ ನೀವು ಐಟಮ್ನ ಕೊಟ್ಟಾದಮೇಲೆ ಡೆಲಿವರಿ ಮಾರ್ಕ್ ಮೇಲೆ ಸ್ವೈಪ್ ಮಾಡಬೇಕು. ಅಷ್ಟೇ ಫ್ರೆಂಡ್ಸ್, ನಿಮ್ಮದು ಫಸ್ಟ್ ಆರ್ಡರ್ ಕಂಪ್ಲೀಟ್ ಆಗೋಯ್ತು.
ನೀವು ಜೆಪ್ಟೋಗೆ ಜಾಯ್ನ್ ಆಗಬೇಕಂದ್ರೆ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಅರ್ಧ ಗಂಟೆ ಒಳಗಡೆ ನಿಮಗೆ ಐ ಡಿನ ಮಾಡಿಸ್ಕೊಡ್ತಾರೆ. ನಿಮ್ಮ ಐ ಡಿ ಆದ ತಕ್ಷಣ ನೀವು ಕೂಡ ದುಡ್ಡನ್ನು ದುಡಿಯಬಹುದು. ಕಂಗ್ರ್ಯಾಚುಲೇಷನ್ ಬ್ರದರ್. ಗಂಡು ಮಗುನ ಹೆಣ್ಮಗು? ಅಬ್ಬಬ್ಬಬ್ಬ, ಲ್ಯಾಟ್ರಿ, ಇನ್ಕಮ್ ಟ್ಯಾಕ್ಸ್. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಡೆಲಿವರಿ ಜಾಬ್ಸ್ ಸಂಬಂಧಿತ ವಿಡಿಯೋಗಳು ಬರ್ತಾ ಇರುತ್ತೆ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.